ನಮಸ್ಕಾರ. ಸದಾನಂದ ಬಾಮ್ನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬನ್ನೂರು ಭ್ರಷ್ಟ ಅಧಿಕಾರಿ AAA ಈತನಿಗೆ 3 ಖಾತೆಗಳನ್ನು ಕೊಟ್ಟಿದ್ದಾರೆ. ಅಂದರೆ 3 ಇಲಾಖೆಗಳ ಖಾತೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ನಾವು ಸಿಂಧೆ ಅವರನ್ನು ಕೇಳಬೇಕಾಗ್ತದೆ, CO ಕೇಳಬೇಕಾಗ್ತದೆ. ಯಾಕಂದರೆ ಈತನೊಬ್ಬ ಭ್ರಷ್ಟ ಅಧಿಕಾರಿ. 2 ಸಲ ಲೋಕಾಯುಕ್ತ ರೇಡ್ ಆಗಿದೆ. ಆದರೂ ಕೂಡ ಈತನಿಗೆ 3 ಖಾತೆಗಳನ್ನು ಕೊಟ್ಟಿದ್ದಾರೆ. ಈತ ರಿಟೈರ್ಮೆಂಟ್ ಆಗಲಿಕ್ಕೆ ಕೇವಲ 2 ತಿಂಗಳು ಬಾಕಿ ಇದೆ. ಬೆಳಗಾವಿ ಏನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಈತ AAA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. 2 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ನಂತರ RSW ರೂರಲ್ ವಾಟರ್ ಸಪ್ಲೈ ಬೆಳಗಾವಿ ತಾಲೂಕಿನಲ್ಲಿ ಈತನು ಕೂಡ AAA. ಅತ್ಯಂತ ಆಶ್ಚರ್ಯವಿತ ಅಂದರೆ ಬೆಳಗಾವಿ EO ಅಂದರೆ ಎಜುಕೇಟಿವ್ ಆಫೀಸರ್ ತಾಲೂಕ್ ಪಂಚಾಯತಲ್ಲಿ ಈತನೇ ಅಧಿಕಾರಿಯಾಗಿದ್ದಾನೆ. 3 ಖಾತೆಗಳನ್ನು ನೀವು ಯಾವ ರೀತಿ ಕೊಟ್ಟರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದು ಈ ಒಂದು ಪ್ರಕರಣ ಸಾಕು. ಹಿಂದೆ 40% ಕಮಿಷನ್ ಸರ್ಕಾರ ಇತ್ತು, ಈಗ 60% ಕಮಿಷನ್ ಸರ್ಕಾರ ಇದೆ. ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಒಳ್ಳೆ ಖಾತೆಗಳನ್ನು ಕೊಡ್ತಾ ಇದ್ದೀರಿ. ರಾಹುಲ್ ಸಿಂಧೆ ಅವರು ನೀವು ಉತ್ತರ ಕೊಡಬೇಕಾಗ್ತದೆ. ಯಾಕಂದರೆ ಲೋಕಾಯುಕ್ತರು 2 ಸಲ ರೇಡ್ ಮಾಡಿದ್ದಾರೆ ಈತನ ಮೇಲೆ. ಇನ್ನೂ ಕೂಡ ತನಿಖೆ ಹಂತದಲ್ಲಿ ಫೈಲ್ ಇದೆ. ಹಾಗಾದರೆ ಈತನಿಗೆ 3 ಖಾತೆಗಳನ್ನು 3 ಇಲಾಖೆಯ ಖಾತೆಗಳನ್ನು ಯಾವ ರೀತಿ ಈತ ನಿಭಾಯಿಸ್ತಾನೆ? ಯಾಕಂದ್ರೆ ಈತ ಮೇಲಾಧಿಕಾರಿಗೆ ದುಡ್ಡುಗನ್ನು ಕೊಡೋದ್ರಿಂದ ಈತನ ನೀವು ಉಳಿಸ್ಕೊಂಡಿದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಆಡಳಿತ ಯಾವ ರೀತಿ ನಡೀತಾ ಇದೆ ಇದು ಒಂದೇ ಒಂದು ಉದಾಹರಣೆ ನೋಡಿದರೆ ಸಾಕು. ಸತೀಶ್ ಜಾರಕಿಹೊಳಿ ಇದಕ್ಕೆ ಗಮನ ಹರಿಸಬೇಕಾಗ್ತದೆ. ಯಾಕಂದ್ರೆ ನೀವು ಉಸ್ತುವಾರಿ ಮಂತ್ರಿಗಳು 3 ಖಾತೆ ಒಬ್ಬ ಭ್ರಷ್ಟ AAA ಬನ್ನೂರಿಗೆ ಕೊಟ್ಟಿದ್ದರಿಂದ ಇಲಾಖೆ ಯಾವ ರೀತಿ ಪ್ರಗತಿ ಸಾಧಿಸಿದಂತಾಗ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಇದು ಬರ್ತದೆ. ನೀವು ಮಂತ್ರಿಗಳು ಬೆಳಗಾವಿ ತಾಲೂಕಿನಲ್ಲಿ ನೀವು ಹಿಡಿತವನ್ನು ಸಾಧಿಸಬೇಕಾಗ್ತದೆ. ಯಾಕಂದ್ರೆ ತಾಲೂಕ್ ಪಂಚಾಯತಿಯಲ್ಲಿ ನಿಮ್ಮ ಒಂದು ಭಾಗದ ಮೆಂಬರ್ಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಇಂಥ ಬನ್ನೂರನ್ನು ಇಟ್ಕೊಂಡು ನೀವು ಯಾವ ರೀತಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದಾರೆ? CM ಅವರು, ನಂತರ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡಬೇಕು. ಇದಕ್ಕೆ ರಾಹುಲ್ ಸಿಂಧೆ ಅಂದರೆ CO ZP ಬೆಳಗಾವಿ ಇವರು ಕೂಡ ಉತ್ತರವನ್ನು ಕೊಡಲೇಬೇಕಾಗ್ತದೆ. ತ್ವರಿತವಾಗಿ ಒಂದೇ ಒಂದು ಪೋಸ್ಟನ್ನು ಕೊಟ್ಟು 2 ಪೋಸ್ಟ್ಗಳನ್ನು ನೀವು ಕಿತ್ತು ಹಾಕದೇ ಇದ್ದರೆ ನೀವು ಕೂಡ ಭ್ರಷ್ಟರಲ್ಲಿ ಶಾಮೀಲಾಗಿದ್ದರಂತೆ ತಿಳ್ಕೊಳ್ಬೇಕಾಗ್ತದೆ. ಒಟ್ಟಾರೆ ಹೇಳೋದನ್ನು ಹೇಳಿದ್ದೇವೆ. ನಂತರ ನಾವಿಗೆ ಅಲ್ಲಿ ಮಹೇಶ್ ಕುರ್ಚಿ ಅಂತ ಒಬ್ಬ ಭ್ರಷ್ಟ PDO ಇದ್ದಾನೆ. ಈತ ಸಾರ್ವಜನಿಕರಿಗೆ ಧಮಕಿ ಹಾಕ್ತಾ ಇದ್ದಾನೆ. ನಂತರ ಪತ್ರಕರ್ತರು ಯಾರಾದರೂ ಒಂದು ಕೆಲಸವನ್ನು ತೆಗೆದುಕೊಂಡು ಹೋದರೆ ಅವರಿಗೂ ಕೂಡ ಧಮಕಿ ಹಾಕಿ ಕಳಿಸ್ತಾ ಇದ್ದಾನೆ. ಇಂಥ PDOಗಳನ್ನು ಇಟ್ಟುಕೊಂಡು ನೀವೇನು ಸಾಧನೆ ಮಾಡ್ತಾ ಇದ್ದಾರೆ? ನಾವು ಸಿಂಧೆ ಅವರಿಗೆ ಕೇಳಬೇಕಾಗ್ತದೆ. ಅವರು ಈತನನ್ನು ಕರೆಸಿಕೊಂಡು ವಿಚಾರಣೆ ಮಾಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.